ವಂಚಕ ರಿಯಲ್ ಎಸ್ಟೇಟ್ ಸಂಸ್ಥೆಯ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನ ವರದಿಯ ಬೆನ್ನಲ್ಲೇ ನಗರಾಭಿವೃದ್ಧಿ ಪ್ರಾಧಿಕಾರ ಎಚ್ಚೆತ್ತುಕೊಂಡಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಭವಾನಿ ಪ್ರಾಪರ್ಟೀಸ್ ಅನ್ನುವಂಥ ರಿಯಲ್ ಎಸ್ಟೇಟ್ ಸಂಸ್ಥೆ ಅದರ ವಂಚನೆಯ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡಿತ್ತು. ಇದೀಗ ನಗರಾಭಿವೃದ್ಧಿ ಎಚ್ಚೆತ್ತುಕೊಂಡ ಹಾಗಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ವಂಚಿಸ್ತಾ ಇದ್ದ ಭವಾನಿ ಪ್ರಾಪರ್ಟೀಸ್ ನಿನ್ನೆ ಇದರ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಮೋಸ ಹೋಗಬೇಡಿ ಅನ್ನೋ ಹೆಸರಲ್ಲಿ ನ್ಯೂಸ್ ಫಸ್ಟ್ ಇದನ್ನ ವರದಿ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈಗ ಕ್ರಮ ಕೈಗೊಳ್ಳುವಂತಹ ಭರವಸೆ ನೀಡಿದ್ದಾರೆ. ಇದು ನ್ಯೂಸ್ ಫಸ್ಟ್ ನಿರ್ಭೀತ ವರದಿಯ ಬಿಗ್ ಇಂಪ್ಯಾಕ್ಟ್. ವಿಡಿಯೋ ಸಮೇತ ಯಾವ ರೀತಿ ಇವರು ಜನರಿಗೆ ಬಣ್ಣದ ಟೋಪಿ ಹಾಕ್ತಿದ್ದಾರೆ ಅಂತ, ಒಂದು ಕಡೆ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ, ಮತ್ತೊಂದು ಕಡೆ ಜಮೀನು ಕೊಟ್ಟಿರುವಂಥ ರೈತರನ್ನ, ಗ್ರಾಹಕರನ್ನ ಎಲ್ಲರನ್ನು ಮಾತಾಡಿಸಿ ಯಾವ ರೀತಿ ಈ ಭವಾನಿ ಪ್ರಾಪರ್ಟೀಸ್ ಅನ್ನುವಂಥ ಕಂಪನಿ ಜನರಿಗೆ ಮೋಸ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದನ್ನ ಮೋಸ ಹೋಗಬೇಡಿ ಅನ್ನುವಂಥ ಹೆಸರಿನಲ್ಲಿ ವಿವರವಾಗಿ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯೂಸ್ ಫಸ್ಟ್ನ ಸುದ್ದಿ ಪ್ರಸಾರ ಮಾಡಿದ್ರಿಂದ ಅದರ ಫಲಶ್ರುತಿ ಅನ್ನೋ ಹಾಗೆ ಇಂಪ್ಯಾಕ್ಟ್ ಆಗಿದೆ. ನಗರಾಭಿವೃದ್ಧಿ ಇಲಾಖೆ ಈಗ ಈ ಸಂಸ್ಥೆಯ ಮೇಲೆ ಕ್ರಮ ಕೈಗೊಳ್ಳೋ ಭರವಸೆಯನ್ನು ನೀಡಿದೆ. ಯಾವ ರೀತಿ ಜನರಿಗೆ ನಾಮ ಹಾಕ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಬಹಳ ದಾಖಲೆಗಳ ಸಮೇತ ಮತ್ತು ವಿವರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಯಾವ ರೀತಿ ಇವರು ಜನರ ದುಡ್ಡಲ್ಲಿ ಆಟ ಆಡ್ತಿದ್ದಾರೆ, ಭವಿಷ್ಯಕ್ಕೆ ಒಂದು ಸೈಟ್ ಇರಲಿ, ಮನೆ ಇರಲಿ ಅಂತ ಲಕ್ಷಾಂತರ ರೂಪಾಯಿ ತಗೊಂಡೋಗಿ ಇವ್ರ ಬಾಯಿಗೆ ಹಾಕುವಂಥ ಜನರ ಪರಿಸ್ಥಿತಿ ಏನಾಗುತ್ತೆ, ಇನ್ನು ಅಲ್ಲಿ ಉಳುಮೆ ನಡೀತಾ ಇರುವಂಥ ಜಮೀನುಗಳನ್ನೇ ಇವರು ಸೈಟು ಅಂತ ಹೇಳಿ ಯಾವ ರೀತಿ ಜನರಿಂದ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ. ಸ್ಥಳಕ್ಕೆ ಹೋಗಿ ಕೂಡ ನ್ಯೂಸ್ ಫಸ್ಟ್ ಪರಿಶೀಲನೆ ಮಾಡಿದಾಗ ಆ ವಿಡಿಯೋ ಸಮೇತ ಇದು ಒಂದು ರಿಪೋರ್ಟ್ ಮಾಡಿ ಜನರ ಮುಂದೆ ಇಟ್ಟಿದ್ವಿ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಇಲಾಖೆ ಗಮನಕ್ಕೆ ಬರ್ತಿದ್ದ ಹಾಗೆ ಈಗ ನ್ಯೂಸ್ ಫಸ್ಟ್ ವರದಿಗೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಭವಾನಿ ಪ್ರಾಪರ್ಟೀಸ್ನಿಂದ ವಂಚನೆ ಆಗ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖರೀದಿನೇ ಮಾಡಿರೋದಂಥ ಜಮೀನಿನಲ್ಲಿ ಲೇಔಟ್ ನಿರ್ಮಾಣದ ಪ್ಲಾನ್ಗಳನ್ನು ಇವರು ಹೀಗೆ ತೋರಿಸಿ ಜನರನ್ನು ನಂಬಿಸ್ತಾರೆ. ಲೇಔಟ್ ನಿರ್ಮಿಸ್ತಾ ಇದ್ದೀವಿ ಅಂತ ಹೇಳಿ ಈ ಸಂಸ್ಥೆ ಹಣ ಕಟ್ಟಿಸ್ಕೊಳ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ನಲ್ಲಿ ನಿನ್ನೆ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದಂಥ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಕುಸಗಲ್ ಬಳಿ 12 ಎಕರೆ ಜಮೀನನ್ನು ಅಕ್ರಮವಾಗಿ ಮಾರಾಟ ಮಾಡಿ ಅನುಮೋದನೆಯೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ಮಾರಾಟ ಆಗಿದ್ದಂಥ ಸೈಟ್ಗಳಿದು. ಸೊ ಗ್ರಾಹಕರು ಕೂಡ ಇದು ಕುರಿತು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಈ ರೀತಿ ಯಾರು ರೇರಾದಲ್ಲಿ ಕೂಡ ಈಗ ಸ್ಕೀಮ್ ಮಾಡ್ತೀವಿ, ಡೆವಲಪರ್ಸು ನಾವು 3 ಇಯರ್ಸ್ ಪ್ರಾಜೆಕ್ಟು 5 ಇಯರ್ಸ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಕಂಪಲ್ಸರಿ ಅವರು ರೇರಾದಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗತ್ತೆ. ಆ ಕುರಿತು ನಾವು ಗ್ರಾಹಕರಿಗೆ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ. ಮತ್ತು ಡೆವಲಪರ್ಸ್ಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದೂ ಗ್ರಾಹಕರಿಗೆ ಮೋಸ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಈ ಕುರಿತು ಏನಾದರೂ ದೂರುಗಳು ಬಂದರೂ ಕೂಡ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಈ ಮಾಹಿತಿ ಈಗ ಬಂದಿದೆ, ತಮ್ಮ ವರದಿಯಲ್ಲಿ ಕೂಡ ರಹಸ್ಯ ವರದಿಯಲ್ಲಿ ಬಂದಿದೆ. ಈ ಕುರಿತು ಪರಿಶೀಲಿಸಿ ಕಾನೂನಿನಲ್ಲಿ ಏನೇನು ಅವಕಾಶ ಇದೆ ಕ್ರಮ ತಗೊಳ್ಳಿಕ್ಕೆ ಅದನ್ನು ಕೂಡ ತಗೋತೀವಿ. ಅದರ ಜೊತೆ ಗ್ರಾಹಕರು ಕೂಡ ಎಚ್ಚರದಿಂದ ವಹಿಸಬೇಕು ಅಂತ ನಾನು ಈ ರೀತಿಯಿಂದ ಮನವಿ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಅಪ್ರೂವಲ್ ಇಲ್ಲದೆ ಅಲ್ಲಿ ಏನಾದರೂ ಇಲ್ಲಿಗಲ್ ಆಗಿ ಅಕ್ರಮವಾಗಿ ಆ್ಯಕ್ಟಿವಿಟೀಸ್ ಕಂಡು ಬಂತಂದ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಆ ನೋಟಿಸ್ ಕೊಟ್ಟ ನಂತರ 2 ನೋಟಿಸ್ ಕೊಟ್ಟ ಮೇಲೆ ಅದನ್ನು ಹೋಗಿ ನಾವು ಮರ್ಸಿಲೆಸ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡಾಗ ಹೊಡೆದು ಬಂದಿರ್ತೀವಿ. ಇಲ್ಲ, ಅದನ್ನು ತಮ್ಮ ವಿಡಿಯೋ ಚಾನಲ್ ಬಂದ ವಿಡಿಯೋ ನೋಡಿದ ಪ್ರಕಾರ ಇದು ಪೂರ್ಣ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಯಾರೋ ಒಬ್ಬರು ಎಕ್ಸ್ ಪರ್ಸನ್ ರೈತ ಇದ್ದಾನೆ, ಅದನ್ನು ವೈ ಪರ್ಸನ್ ಅದನ್ನು ಮಾರ್ತಾ ಇದ್ದಾನೆ. ನಾಳೆ ಏನಾದರೂ ಡಿಸ್ಪ್ಯೂಟ್ ಆಗಿಬಿಟ್ರೆ, ಎಕ್ಸ್ ಆ್ಯಂಡ್ ವೈದಲ್ಲಿ ಏನಾದರೂ ಡಿಸ್ಪ್ಯೂಟ್ ಆಗಿಬಿಟ್ರೆ ಯಾರು ಬಡೋ ಜನ ಅಲ್ಲಿ ಏನು ಸೈಟ್ ತೊಗೋತಾರೆ ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ಸ್ಟಾಲ್ಮೆಂಟ್ ಮಾಡಿ, ಆ ಇನ್ವೆಸ್ಟ್ಮೆಂಟ್ಗೆ ಜವಾಬ್ದಾರಿ ಯಾರು ಇರೋದಿಲ್ಲ. ಆಮೇಲೆ ಇವರು ಪಾಪ ಬಡವರು ಪೊಲೀಸ್ ಸ್ಟೇಷನು, ಕೋರ್ಟು ಅಂತ ಅಲ್ಲಿ ಬರುತ್ತೆ. ನಾನು ಎಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ, ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ನಾನು ಏನು ಕೇಳ್ಕೊತೀನಿ ಅಂದ್ರೆ, ಯಾವುದೇ ಈ ಥರದ ಆ್ಯಕ್ಟಿವಿಟಿಗೆ ತಾವು ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ನ್ಯೂಸ್ ಫಸ್ಟ್ ನ ವರದಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಣ್ ತರಿಸಿರೋ ಹಾಗಿದೆ, ಏನ್ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ? ವಿಜಯ್,
ಈ ರಿಯಲ್ ಎಸ್ಟೇಟ್ನಲ್ಲಿ ಯಾರಿಗೆ ಸೈಟ್ ಬೇಕಾಗಿದೆಯೋ, ಯಾರಿಗೆ ಅಪಾರ್ಟ್ಮೆಂಟ್ ಬೇಕಾಗಿದೆಯೋ ಅಂಥವ್ರು ಏನಾದರೂ ವಂಚನೆಗೆ ಒಳಪಟ್ಟರೆ ಅವರಿಗೆ ನ್ಯಾಯ ಕೊಡಿಸುವಂಥ ಅಧಿಕಾರ ಈ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಿಲ್ಲ. ಆದರೆ ಈ ವಂಚನೆಯನ್ನು ತಡೆಯುವಂಥ ಅಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಿದೆ. ಒಂದು ವೇಳೆ ಯಾರಾದರೂ ಅಕ್ರಮವಾಗಿ ಸೈಟ್ಗಳನ್ನು ಮಾಡ್ತಾ ಇದ್ದಾರೆ, ಅಂಥದನ್ನು ಸೈಟ್ಗಳನ್ನು ಒಡೆದು ಹಾಕಿ, ಅಲ್ಲೇನು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂಥವನ್ನ ಒಡೆದು ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲಿಸುವಂಥ ಅಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕಿದೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಭವಾನಿ ಪ್ರಾಪರ್ಟೀಸ್ನವರು ಇನ್ನೂ ಜಮೀನು ರೈತರ ಹೆಸರಲ್ಲಿನೇ ಇದೆ, ಆಗಲೇ ಇವರು ಪೇಪರ್ನಲ್ಲಿ ಲೇಔಟ್ ಮಾಡಿದ್ದಾರೆ, ಸ್ಥಳದಲ್ಲಿ ಯಾವ ಜಮೀನನ್ನು ತೋರಿಸ್ತಾರೋ ಆ ಸ್ಥಳದಲ್ಲಿ ಲೇಔಟ್ ನಿರ್ಮಾಣ ಮಾಡಿಲ್ಲ. ಕೇವಲ ಪೇಪರ್ನಲ್ಲಿ ಲೇಔಟನ್ನು ನಿರ್ಮಾಣ ಮಾಡಿ ಅದೇ ಪೇಪರ್ನಲ್ಲೇ ಬುಕ್ಕಿಂಗನ್ನು ಆರಂಭ ಮಾಡಿದ್ದಾರೆ. ಸ್ಕ್ವೇರ್ ಫೀಟ್ಗೆ 1300 ರೂಪಾಯಿ ಅಂತೆ ಬುಕ್ಕಿಂಗ್ ಕೊಡ್ತಾ ಇದ್ದಾರೆ. ಕುಸುಗಲ್ ಗ್ರಾಮದಲ್ಲಿ ಇರುವಂಥ ಜಮೀನಿದು, ಬಸನಗೌಡ ಪಾಟೀಲ್ ಅನ್ನುವಂಥವ್ರ ಜಮೀನು. ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕೃಷಿಕರಿದ್ದಾರೆ, ಅವ್ರಿಗೊಂದಿಷ್ಟು ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಟು ಈ ಕಡೆ ಸೈಟನ್ನು ನಿರ್ಮಾಣ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಪೇಪರ್ನಲ್ಲಿ. ಈ ಕುರಿತು ನ್ಯೂಸ್ ಫಸ್ಟ್ ಈಗಾಗಲೇ ನೀವು ಹೇಳಿದಂತೆ ನಿನ್ನೆ ವರದಿಯನ್ನು ಸವಿಸ್ತಾರವಾಗಿ ಬಿತ್ತರಿಸಿತ್ತು. ಇದು ಸಂಪೂರ್ಣವಾಗಿ ಅಕ್ರಮ. ಯಾಕಂದರೆ ರಿಯಲ್ ಎಸ್ಟೇಟ್ ಕಾನೂನುಗಳು ಏನು ಹೇಳ್ತವೆ, ಲೇಔಟ್ ಸಂಪೂರ್ಣವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರಬೇಕು. ಆ ಅಪ್ರೂವಲ್ ಆದ ನಂತರನೇ ಅವರು ಸೈಟ್ಗಳನ್ನು ಮಾರಾಟ ಮಾಡೋದಕ್ಕೆ ಯೋಗ್ಯ ಆಗ್ತದೆ. ಅಪ್ರೂವಲ್ ಆಗಬೇಕಾದ್ರೆ ಎನ್ ಎ ಆಗಬೇಕು, KJP ಆಗಬೇಕು ಮತ್ತು ಅಲ್ಲಿ ಸೈಟ್ ನಿರ್ಮಾಣ ಆಗಬೇಕು. ಆ ನಂತರವಷ್ಟೇ ಅವರು ಮಾರಾಟಕ್ಕೆ ಯೋಗ್ಯ ಆಗ್ತವೆ. ಇನ್ನು 2016ರಲ್ಲಿ ಜಾರಿಗೆ ಬಂದಂಥ ರೇರಾ ಕಾನೂನಿನಡಿ ಕೂಡ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅಂದಾಗ ಮಾತ್ರ ಇವರು ಮಾರಾಟ ಮಾಡೋದಕ್ಕೆ ಯೋಗ್ಯ ಅಂಥೇಳಿ ಕಾನೂನು ಹೇಳುತ್ತೆ. ಆದರೆ ಇಲ್ಲಿ ನೇರವಾಗಿ ರೈತರಿಂದ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನೂ ರೈತರ ಹೆಸರಲ್ಲೇ ಜಮೀನಿದೆ, ಎನ್ ಎ ಆಗಿಲ್ಲ, KJP ಆಗಿಲ್ಲ, ಲೇಔಟ್ ಅಪ್ರೂವಲ್ ಆಗಿಲ್ಲ, ಆದರೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಬಿಚ್ಚಿಟ್ಟಂತ ನ್ಯೂಸ್ ಫಸ್ಟ್ ಬಿಚ್ಚಿಟ್ಟಂತ ಸುದ್ದಿ. ಇಲ್ಲಿ ಒಂದು ವೇಳೆ ಏನಾದರೂ ಗ್ರಾಹಕರು ವಂಚನೆಗೆ ಒಳಗಾದ್ರೆ ಅವರು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ವಿನಃ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರಿಗೆ ಯಾವುದೇ ರೀತಿಯ ನ್ಯಾಯ ಸಿಗೋದಿಲ್ಲ. ಒಂದು ವೇಳೆ ಇವರು ಯಾರು ಡೆವಲಪರ್ಗಳಿರ್ತಾರೆ ಅವರು ರೇರಾದಲ್ಲಿ ಅಡಿಯಲ್ಲಿ ನೋಂದಣಿ ಮಾಡಿಸ್ಕೊಂಡ್ರೆ ಮಾತ್ರ ರೇರಾದಿಂದ ಗ್ರಾಹಕರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇದೆ. ಇದೀಗ ಈ ಪ್ರಕರಣ ನ್ಯೂಸ್ ಫಸ್ಟ್ ಬಯಲಿಗೆ ತಂದ ನಂತರ ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಸಂತೋಷ್ ಕುಮಾರ್ ಹಾಗೂ ಅಧ್ಯಕ್ಷ ಶಾಕಿರ್ ಸಂಧಿ ಅವ್ರನ್ನು ಕೂಡ ನ್ಯೂಸ್ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರು ಕ್ರಮದ ಭರವಸೆ ನೀಡಿದ್ದಾರೆ. ಏನ್ ಕ್ರಮ ಕೈಗೊಳ್ತಾರೆ ಹಾಗಾದ್ರೆ? ಇವರಿಗೆ ಭವಾನಿ ಪ್ರಾಪರ್ಟೀಸ್ನವರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ನಿಂದ ಏನು ಉತ್ತರ ಬರುತ್ತೆ ಅದರ ಮೇಲೆ ಮುಂದಿನ ಕಾನೂನು ಕ್ರಮಗಳು ನಿಂತಿದ್ದಾವೆ ಅಂತ ಹೇಳಿ ಆಯುಕ್ತರು ಹೇಳಿದ್ದಾರೆ. ಇದ್ರ ಜೊತೆಗೆ ಅಧ್ಯಕ್ಷರೇನು ಹೇಳ್ತಾರೆ, ಇದು ಸಂಪೂರ್ಣವಾಗಿ ಕ್ರಿಮಿನಲ್ ಪ್ರಕರಣ ಆಗಿದೆ, ನಾವು ಸರ್ಕಾರದ ಜೊತೆನೂ ಮಾತಾಡ್ತೀವಿ, ಇದಕ್ಕೊಂದು ಕಾನೂನಿನಲ್ಲಿ ಅಮೈನ್ಮೆಂಟ್ ತಂದು ಈ ರೀತಿಯಾಗಿ ಯಾರು ಸೈಟ್ಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ಇನ್ನು ಕೃಷಿ ಜಮೀನನ್ನು ಮಾರಾಟ ಮಾಡ್ತಾರೆ, ಆ ಜಮೀನನ್ನೇ ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಕಾನೂನು ತರಬೇಕು ಅಂತ ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದೀಗ ನಗರಾಭಿವೃದ್ಧಿ ಪ್ರಾಧಿಕಾರ ನ್ಯೂಸ್ ಫಸ್ಟ್ ವರದಿಯಿಂದ ಎಚ್ಚೆತ್ತುಕೊಂಡಿದೆ. ಇದ್ರ ಕುರಿತಾಗಿ ಏನೆಲ್ಲ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ, ಯಾವ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದನ್ನ ಪರಿಶೀಲನೆ ನಡೆಸ್ತಾ ಇದೆ. ಇದ್ರ ಜೊತೆಗೆ ಸದ್ಯಕ್ಕೆ ಅವ್ರಿಗೀಗ ಕಾರಣ ಕೇಳಿ, ಭವಾನಿ ಪ್ರಾಪರ್ಟೀಸ್ನವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡೋದಾಗಿ ಆಯುಕ್ತ ಸಂತೋಷ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗತ್ತೆ ಅನ್ನೋದನ್ನು ನೋಡಬೇಕು. ಒಟ್ಟಿನಲ್ಲಿ ಗ್ರಾಹಕರು ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ಬೇಕು. ಯಾವ ಪ್ರಾಪರ್ಟಿ, ಯಾವ ಆಸ್ತಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವಲ್ ಪಡೆದಿದೆಯೋ ಅಂಥವರಿಂದ ಮಾತ್ರ ಈ ಸೈಟನ್ನು ಖರೀದಿಸಬೇಕು ಅನ್ನುವಂಥದ್ದನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಒತ್ತಿ ಹೇಳ್ತದೆ. ಅದೇ ಪ್ರಯತ್ನವನ್ನು ನ್ಯೂಸ್ ಫಸ್ಟ್ ಕೂಡ ಮಾಡಿದೆ. ಈ ರೀತಿಯಾಗಿ ವಂಚಿಸ್ತಾ ಇರುವಂಥ, ಇನ್ನೂ ಕೃಷಿ ಜಮೀನಲ್ಲೇ ಲೇಔಟ್ ಪೇಪರ್ನಲ್ಲಿ ಲೇಔಟ್ ಮಾಡಿ ನಿರ್ಮಾಣ ಮಾಡಿ ಮಾರಾಟ ಮಾಡ್ತಾ ಇರುವಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಅನೇಕ ರಿಯಲ್ ಎಸ್ಟೇಟ್ ಕಂಪನಿಗಳಿದಾವೆ. ಅವುಗಳ ಬಗ್ಗೆನೂ ಕೂಡ ಜನ ಎಚ್ಚೆತ್ತುಕೊಳ್ಬೇಕು. ವಿಜಯ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.